ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಅಂದರೆ ರಜಾ, ಎಲ್ರಿಗೂ ರಜಾ ಇರುತ್ತಲ್ವ. ಹಾಗೆ ಬೆಳಿಗ್ಗೆ ಒಂದು ತಿಂಡಿ ಮಾಡಬೇಕಲ್ವ. ಸೊ ಈಗ ದೋಸೆ ಮಾಡಿದ್ದೆ. ದೋಸೆ ಜೊತೆಗೆ ಅವಲಕ್ಕಿ ಹಾಕಿರೋ ದೋಸೆ ಮಾಡಿದ್ದೆ. ಅದ್ರ ಜೊತೆಗೆ ಒಂದು ಚಟ್ನಿ ಮಾಡೋಣ ಅಂತ. ಚಟ್ನಿ ಹೇಗೆ ಮಾಡೋದು, ದೋಸೆ ಎಲ್ರಿಗೂ ಗೊತ್ತಿರುತ್ತೆ ಹೇಗೆ ಮಾಡಿರ್ತೇನೆ ಅಂತ. ಸೊ ಈಗ ಚಟ್ನಿ ನೋಡಿ, ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನೆಲಗಡಲೆ ಹಾಕಿದ್ದೆ ನಾನು. ನೆಲಗಡಲೆ ಅಂದರೆ ಶೇಂಗಾ ಅಂತ ಹೇಳ್ತೇವಲ್ಲ ಅದು. ಶೇಂಗಾನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದೆರಡು ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಕಾಯಿ ಮೆಣಸನ್ನು ಚೆನ್ನಾಗಿ ಬಾಡಿಸ್ಕೋಬೇಕು, ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ನಾವು ಒಂದೆರಡು ಬೆಳ್ಳುಳ್ಳಿ ಹೆಸರು, ಆನಂತರ ಒಂದು ಸಣ್ಣದ ತುಂಡು ಒಂದು ಶುಂಠಿ, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ಸ್ವಲ್ಪ ತೆಂಗಿನಕಾಯನ್ನು ಹಾಕಿ ಅದರಲ್ಲೇ ನಾವು ಫ್ರೈ ಮಾಡ್ಕೋಬೇಕು. ಸಪ್ರೇಟನ್ನು ಮಾಡ್ಕೋಬೇಕು ಅಂತ ಏನಿಲ್ಲ, ನಾವು ಅದರಲ್ಲೇ ಅದ್ರ ಜೊತೆನೇ ಫ್ರೈ ಮಾಡ್ಕೋಬೋದು. ನೋಡಿ ಫ್ರೈ ಆಗ್ತಾಯಿದೆ. ನೆಕ್ಸ್ಟ್ ಅದು ಈ ಥರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಸ್ವಲ್ಪ ತಣ್ಣಗಾಗಲಿಕ್ಕಿಟ್ಟು, ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಚಟ್ನಿಗೆ ಯಾವಾಗಲೂ ಉಪ್ಪು ನಾವು ನೋಡ್ಕೊಂಡು ಹಾಕ್ಕೋಬೇಕು. ಅಂದರೆ ಮೊದಲಿಗೆ ನಾವು ಸ್ವಲ್ಪನೇ ಹಾಕಬೇಕು, ಸಪ್ಪೆ ಇದ್ದರೆ ಮತ್ತೆ ಹಾಕೋಬೋದು. ನೆಕ್ಸ್ಟ್ ನೋಡಿ ರುಬ್ಬಿ ಆಗಿದೆ, ಫುಲ್ ನೈಸಾಗಿ ರುಬ್ಕೊಂಡಿದ್ದೇನೆ. ನಂತರ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು, ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಅದು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಸ್ವಲ್ಪ ನಾನು ಉಪ್ಪು ಹಾಕ್ಕೊಂಡೆ. ನೆಕ್ಸ್ಟ್ ನೋಡಿ ಅದಕ್ಕೊಂದು ಒಗ್ಗರಣೆಯನ್ನು ಕೊಟ್ಟು, ಇಲ್ಲಿಗೆ ನಮ್ಮದು ಚಟ್ನಿ ರೆಡಿಯಾಗಿದೆ. ಒಗ್ಗರಣೆ ಕೊಟ್ಟಾಗ ಚಟ್ನಿ ಅಂತ ಒಂದು ರೆಡಿ ಆಗ್ತದಲ್ವ. ಸೊ ಅದೊಂದು ಪರಿಮಳ ಬೇರೆಯೇ ಬರ್ತಿರ್ತದೆ, ನಮಗೆಲ್ರಿಗೂ ಗೊತ್ತಿರುತ್ತೆ. ನೆಕ್ಸ್ಟ್ ನೋಡಿ ಚಟ್ನಿ ರೆಡಿಯಾಗಿದೆ, ದೋಸೆ ಕೂಡ ಆ ಕಡೆಯಿಂದ ಆಗ್ತಾಯಿದೆ. ಈಗ ನಾವು ತಿಂಡಿ ತಿನ್ನುವ. ನೆಕ್ಸ್ಟ್ ನೋಡಿ ಈಗ ದೋಸೆ ಹಾಕ್ಕೊಂಡಿದ್ದೇನೆ ಪ್ಲೇಟಿಗೆ, ಮತ್ತು ಇಲ್ಲಿ ಸೈಡಲ್ಲಿ ಬೇಕಿದ್ರೆ ತೊಗೋಬೋದು ಅಂತ ಇಟ್ಟಿದ್ದೇನೆ. ನೆಕ್ಸ್ಟ್ ಹಸ್ಬೆಂಡಿಗೆ ಟೀ, ದೋಸೆ, ಚಟ್ನಿ ಎಲ್ಲ ಇಟ್ಟಿದ್ದೇನೆ. ನಂತರ ಒಂದು ಪದಾರ್ಥ ಇತ್ತು ರಾತ್ರಿ ಮಾಡಿರೋದು, ಅದನ್ನು ಕೂಡ ತೊಗೊಂಡಿದ್ದಾರೆ ಅವ್ರ ದೋಸೆ ಜೊತೆಗೆ. ಬೆಳಿಗ್ಗೆ ಇದು ತಿಂಡಿ ಆದ ನಂತರ ಇನ್ನು ಮಧ್ಯಾಹ್ನಕ್ಕೆ ರೆಡಿ ಆಗಬೇಕು. ಮಧ್ಯಾಹ್ನಕ್ಕೆ ಒಂದು ಚಿಕನ್ ತೊಗೊಂಡು ಬಂದಿದ್ದರು, ಅದನ್ನು ಸುಕ್ಕ ಮಾಡುವ ಅಂತ. ಈಗ ನಾನು ಹೇಗೆ ಮಾಡೋದು ಅಂತ ನೋಡ್ತೀನಿ. ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದೆರಡು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ನಂತರ ಹೋಲ್ ಸ್ಪೈಸಸನ್ನು ಪ್ಯಾಕೆಟ್ ಹಾಕ್ಕೊಂಡಿದ್ದೇನೆ. ನಂತರ ಕರಿಬೇವಿನ ಎಲೆಯನ್ನು ಹಾಕ್ಕೊಂಡು ಅದಕ್ಕೆ ನೋಡಿ ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೇನೆ. ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ನಾವು ಹಾಕಿರೋಂಥ ಹೋಲ್ ಸ್ಪೈಸಸ್ ಜೊತೆಗೆ ಈರುಳ್ಳಿ ಮತ್ತು ಕರಿಬೇವು ಎಲ್ಲ ಒಟ್ಟಿಗೆ ಫ್ರೈ ಆಗುವಾಗ ಅದೊಂದು ಒಳ್ಳೆ ಫ್ಲೇವರ್ ಬರ್ತದೆ. ಸೊ ನೆಕ್ಸ್ಟ್ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈ ಟೊಮ್ಯಾಟೋವನ್ನು ಕೂಡ ಹಾಕ್ಕೊತಿದ್ದೇನೆ. ನೆಕ್ಸ್ಟ್ ಸ್ವಲ್ಪ ಅರಶಿನ ಹುಡಿ, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಫಸ್ಟಿಗೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ, ಒಳ್ಳೆ ಟೇಸ್ಟ್ ಬರ್ತದೆ ಅಂತ. ನೆಕ್ಸ್ಟ್ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಚಿಕನನ್ನು ಹಾಕ್ತಾಯಿದ್ದೇನೆ. ನೋಡಿ ನಾವು ಚಿಕನ್ ಯಾವಾಗಲೂ ತರುವಾಗ ನಾವು ಅಲ್ಲೇ ನಿಂತು ಕ್ಲೀನ್ ಮಾಡಿಸಿ ತರಬೇಕು, ಇಲ್ಲಾಂದರೆ ಅವರು ನೆನ್ನೆ ಇದ್ದೆಲ್ಲ ಫ್ರಿಜ್ಜಲ್ಲಿ ಇಟ್ಟಿರುವಂಥದ್ದನ್ನೆಲ್ಲ ಕೊಡ್ತಾರೆ. ಸೊ ನಾವು ಎಲ್ಲ ಕಡೆನೂ ಆ ಥರ ಮಾಡಲ್ಲ, ಕೆಲವೊಬ್ರು ಆ ಥರ ಮಾಡ್ತಾರೆ. ಅದಕ್ಕೆ ನಾವು ಫ್ರೆಶ್ ಚಿಕನ್ ಬೇಕಿದ್ರೆ ನೋಡ್ಕೊಂಡು ತರಬೇಕು. ನೆಕ್ಸ್ಟ್ ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಾನು ಮನೆಯಲ್ಲೇ ರುಬ್ಬಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೇನೆ. ನೆಕ್ಸ್ಟ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೇನೆ. ಚಿಕನ್ ನಾವು ಬೇಯಲಿಕ್ಕೆ ಇಡುವಾಗಲೂ ಉಪ್ಪು ಹಾಕ್ಕೊಂಡ್ರೆ ಅದು ಪೀಸಸ್ ಎಲ್ಲ ಚೆನ್ನಾಗಿ ಹೀರ್ಕೊಳ್ತದೆ ಅಂತ ಮೊದಲೇ ಹಾಕ್ಕೊಳ್ತಿದ್ದೇನೆ. ನೆಕ್ಸ್ಟ್ ನೋಡಿ ಇದು ಟೈಸನ್ ಕೋಳಿ ಆಗಿರೋದ್ರಿಂದ ಮೊಸರು ಹಾಕ್ಕೊಳ್ತಾ ಇದ್ದೇನೆ. 10 ರೂಪಾಯಿದು ಒಂದು ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಈಗ ನಾವು ಟೊಮೆಟೊ ಹಾಕಿದ್ದೇವೆ, ನೆಕ್ಸ್ಟ್ ಮೊಸರು ಹಾಕ್ಕೊಂಡಿದ್ದೇವೆ, ಅದರಿಂದ ನಮಗೆ ಹುಳಿ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಮೊಸರು ಕೂಡ ಸ್ವಲ್ಪ ಹುಳಿಯಾಗೇ ಇರುತ್ತಲ್ವ, ಟೊಮೆಟೊ ಕೂಡ ಹುಳಿಗೆ ಹಾಕ್ತಾರೆ. ಸೊ ನಾನು ಹುಳಿ ಹಾಕ್ಕೊಳ್ಳಿಲ್ಲ. ಒಂದು ವೇಳೆ ನಾವು ಮೊಸರನ್ನು ಸ್ಕಿಪ್ ಮಾಡಿಕೊಂಡು ನಾವು ಲೆಮನ್ ಕೂಡ ಹಾಕ್ಕೋಬೋದು. ಸೊ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ, ಚಿಕನ್ ನೀರು ಬಿಟ್ಕೊಂಡಿದೆ. ನಾನು ಯಾವುದೇ ರೀತಿ ನೀರು ಹಾಕ್ಕೊಳ್ಳಿಲ್ಲ, ಅದು ನೀರು ಬಿಟ್ಟಿದೆ. ನೋಡಿ ಈಗ ಚಿಕನ್ ತುಂಡು ಬೇಯ್ದಿದ ಅಂತ ನೋಡಿಕೊಂಡು, ಇಲ್ಲಾದರೆ ಬೆಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಇಡುವಂಥದ್ದು. ನೆಕ್ಸ್ಟ್ ನೋಡಿ ಖಾರದ ಪುಡಿ, ಮೆಣಸಿನ್ಕಾಯಿ ನಾನು ಫ್ರೈ ಮಾಡಿ ಅದು ಪುಡಿ ಮಾಡಿ ಇಟ್ಕೊಂಡಿರುವಂಥದ್ದು, ಅದನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳುವಂಥದ್ದು.
ಜಾಸ್ತಿ ಖಾರ ಬೇಕಿದ್ದರೆ ಜಾಸ್ತಿ ಕೂಡ ಹಾಕ್ಕೋಬೋದು, ಕಡಿಮೆ ಖಾರ ಬೇಕು ಅಂತಿದ್ರೆ ಕಡಿಮೆ ಖಾರ. ಮಕ್ಕಳೆಲ್ಲ ಇದ್ದರೆ ನಮಗೆ ಜಾಸ್ತಿ ಖಾರ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ನಾನು ಜಾಸ್ತಿ ಖಾರ ಮಾಡ್ಕೊಳ್ಳಿಲ್ಲ, ಸ್ವಲ್ಪ ಹಾಕ್ಕೊಂಡೆ ಖಾರ. ನೆಕ್ಸ್ಟ್ ನೋಡಿ ಈಗ ಚೆನ್ನಾಗಿ ಇದು ಮಾಡ್ತಾಯಿದೆ. ನೆಕ್ಸ್ಟ್ ನಾನು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲವನ್ನು ಕೂಡ ಹಾಕಿದ್ದೇನೆ. ಸುಕ್ಕಕ್ಕೆ ಹಾಕುವಂಥದ್ದು ನಾನು ಮೊದಲೇ ಮಾಡ್ಕೊಂಡಿದ್ದೆ, ಅದಕ್ಕೆ ವೀಡಿಯೋದಲ್ಲಿ ಹಾಕಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ನೋಡಿ ತೆಂಗಿನಕಾಯನ್ನು ಚೆನ್ನಾಗಿ ರುಬ್ಕೊಂಡಿದ್ದೇನೆ. ಈಗ ಯಾವಾಗಲೂ ಡ್ರೈಯೇ ರುಬ್ಕೋತೇನೆ ತೆಂಗಿನಕಾಯಿ. ಇವತ್ತು ನಾನು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ ಮಾಡಿಕೊಂಡೆ. ನೆಕ್ಸ್ಟ್ ನೋಡಿ ಕೋಳಿ ಸುಕ್ಕ ಇವತ್ತಿದ್ದು ರೆಡಿ ಆಗಿದೆ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಮ್ಮದು ಕೋಳಿ ಸುಕ್ಕ ರೆಡಿ ಆಗುತ್ತೆ. ಕೋಳಿ ಸುಕ್ಕ ಮಾಡಲಿಕ್ಕೆ ಅಂತ ಚಿಕನ್ ತಂದಿದ್ರಲ್ವ, ಅದ್ರ ಜೊತೆಗೆ ಒಂದು 4 ಪೀಸ್ ಕಬಾಬ್ ಮಾಡು ಅಂತ ಹೇಳಿದರು. ಅದರಿಂದಲೇ ಒಂದು ಪೀಸ್ ಇಷ್ಟನ್ನು ತೆಗೆದಿದ್ದೆ ನಾನು. ಅದರಲ್ಲಿ ಇದು ದೊಡ್ಡ ದೊಡ್ಡ ಪೀಸನ್ನು ತೆಗೆದು ಸೈಡಲ್ಲಿ ಇಟ್ಟಿದ್ದೆ. ಅದಕ್ಕೆ ಒಂದು ಕಬಾಬ್ ಪೌಡ್ರೆಲ್ಲ ಹಾಕ್ಕೊಂಡು ಒಂದು ಕಬಾಬ್ ಪೀಸ್ ಮಾಡಿಕೊಂಡೆ. ನೋಡಿ ಇಷ್ಟು ಮಾಡ್ಕೊಂಡಿದ್ದೇನೆ. ಸೊ ಈಗ ನಮ್ಮದು ಕಬಾಬ್ ಮತ್ತು ಕೋಳಿ ಸುಕ್ಕ ರೆಡಿಯಾಗಿದೆ ಮಧ್ಯಾಹ್ನದ ಊಟಕ್ಕೆ. ಈಗ ಊಟ ಮಾಡಿದ್ದು. ನೆಕ್ಸ್ಟ್ ಸಂಜೆ ಗ್ರಹಣ ಇರೋದ್ರಿಂದ ಇವತ್ತು ಏನೂ ತಿನ್ನೋ ಹಾಗಿಲ್ಲ. ಸೊ ಈಗ ನಮ್ಮದು ಬೆಳಿಗ್ಗೆಯಿಂದ ಸಂಜೆವರೆಗೂ ನಾವು ಏನೇನು ಅಡುಗೆ ಮಾಡಿದ್ವಿ, ಏನೇನು ತಿಂದ್ವಿ ಅಂತ ನೋಡಿದ್ರಲ್ಲ. ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.